ಒಂದು ಕಾಲದಲ್ಲಿ ಒಂದು ಸಣ್ಣ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಬೇಕಾದ್ರೆ ರೂಮ್ ಸ್ವಚ್ಛವಾಗಿರುತ್ತಾ, AC ಕೆಲಸ ಮಾಡುತ್ತಾ, ವಾಶ್ರೂಮ್ ಹೇಗಿರುತ್ತೆ ಅನ್ನುವ ಅನುಮಾನಗಳು ಇರ್ತಾ ಇದ್ವು. ಆಗ ಒಂದು ಕಂಪನಿ ಯೋಚನೆ ಮಾಡ್ತು, ದೇಶದಲ್ಲಿರುವ ಸಾವಿರಾರು ಸಣ್ಣ ಹೋಟೆಲ್ಗಳನ್ನು ಒಂದೇ ಕ್ವಾಲಿಟಿಯಲ್ಲಿ ಒಂದೇ ಬ್ರ್ಯಾಂಡ್ ಅಡಿಯಲ್ಲಿ ತರಲು ಸಾಧ್ಯ ಇಲ್ವಾ ಅಂತ. ಆ ಒಂದು ಆಲೋಚನೆ ಓಯೋವನ್ನು ವಿಶ್ವದಾದ್ಯಂತ ಗುರುತಿಸಿಕೊಂಡ ಹಾಸ್ಪಿಟಾಲಿಟಿ ಬ್ರ್ಯಾಂಡ್ ಆಗಿ ಬೆಳೀತು. ಅವರ ಗೇಮ್ ಚೇಂಜಿಂಗ್ ಸ್ಟ್ರಾಟರ್ಜಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಓಯೋ ಆರಂಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ ಕಟ್ಟಲಿಲ್ಲ. ಈಗಾಗಲೇ ಇದ್ದ ಸಣ್ಣ ಹೋಟೆಲ್ಗಳು, ಲಾಡ್ಜ್ಗಳು, ಗೆಸ್ಟ್ ಹೌಸ್ಗಳು ಇವುಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ತು. ಆದರೆ ಒಂದು ಷರತ್ತನ್ನು ಕಡ್ಡಾಯ ಮಾಡ್ತು. ಓಯೋ ಸ್ಟ್ಯಾಂಡರ್ಡ್ಸ್ ಕಡ್ಡಾಯ. ಕ್ಲೀನ್ ರೂಮ್ಸ್, ಸ್ಟ್ಯಾಂಡರ್ಡ್ ಬೆಡ್ಸ್, ಕ್ವಾಲಿಟಿ ಲೆಲಿನ್, ಪ್ರೊಫೆಷನಲ್ ಸರ್ವಿಸ್, ಆನ್ಲೈನ್ ಬುಕ್ಕಿಂಗ್, ಡಿಜಿಟಲ್ ಪೇಮೆಂಟ್ಸ್, ಕಸ್ಟಮರ್ ರೇಟಿಂಗ್ಸ್ ಇವೆಲ್ಲವನ್ನ ಅಳವಡಿಸಿತು. ಇದರಿಂದ ಸಣ್ಣ ಹೋಟೆಲ್ಗೆ ದೊಡ್ಡ ಬ್ರ್ಯಾಂಡ್ ಹೆಸರು ಸಿಕ್ತು. ಕಸ್ಟಮರ್ಗೆ ಯಾವ ನಗರಕ್ಕೆ ಹೋದರೂ ಒಂದೇ ಕ್ವಾಲಿಟಿ ಸಿಗುತ್ತೆ ಅನ್ನುವ ನಂಬಿಕೆ ಬಂತು. ಓಯೋ ರೂಮ್ಸ್ ಅನ್ನ ಕೇವಲ ರೆಂಟ್ಗೆ ನೀಡಲಿಲ್ಲ, ನಂಬಿಕೆಯನ್ನ ಸ್ಟ್ಯಾಂಡರ್ಡೈಸ್ ಮಾಡ್ತು. ಅದೇ ಅವರ ನಿಜವಾದ ಯಶಸ್ಸು. ಬಹಳಷ್ಟು ಬಿಸ್ನೆಸ್ ಓನರ್ ಪ್ರತಿ ಬ್ರಾಂಚ್, ಪ್ರತಿ ಪಾರ್ಟ್ನರ್ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕೆಲಸ ಮಾಡಲು ಬಿಡ್ತಾರೆ. ಆದರೆ ಕನ್ಸಿಸ್ಟೆನ್ಸಿ ಇಲ್ಲದಿದ್ದರೆ ಬ್ರ್ಯಾಂಡ್ ಉಳಿಯೋದಿಲ್ಲ. ನಿಮ್ಮ ಬಿಸ್ನೆಸ್ನಲ್ಲೂ ಫೈನಾನ್ಸ್ ಆಗಿರಲಿ, ಡೀಲರ್ ಆಗಿರಲಿ, ಬ್ರಾಂಚ್ ಆಗಿರಲಿ, ಪ್ರತಿಯೊಂದು ಕಡೆ ಅದೇ ಕ್ವಾಲಿಟಿ, ಅದೇ ಸರ್ವಿಸ್, ಅದೇ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾಕೆಂದರೆ ಬ್ರ್ಯಾಂಡ್ ಅಂದರೆ ಕೇವಲ ಲೋಗೋ ಅಲ್ಲ, ಪ್ರತಿ ಕಸ್ಟಮರ್ಗೂ ಒಂದೇ ರೀತಿಯ ಎಕ್ಸ್ಪೀರಿಯನ್ಸ್ ನೀಡುವ ಸಾಮರ್ಥ್ಯ. ಗಮನದಲ್ಲಿಟ್ಕೊಳ್ಳಿ, ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನು ಒಂದಾಗಿ ಸೇರಿಸಿದರೆ ದೊಡ್ಡ ಬ್ರ್ಯಾಂಡ್ ಆಗಿ ನಿರ್ಮಿಸಬಹುದು. ಆದರೆ ಅವುಗಳನ್ನು ಒಂದೇ ಸ್ಟ್ಯಾಂಡರ್ಡ್ನಲ್ಲಿ ನಡೆಸಿದಾಗ ಮಾತ್ರ ಆ ಬ್ರ್ಯಾಂಡ್ ದೀರ್ಘಕಾಲ ಉಳಿಯುತ್ತೆ. ಓಯೋ ಹೋಟೆಲ್ಗಳನ್ನು ನಿರ್ಮಿಸಲಿಲ್ಲ, ಒಂದು ಸ್ಟ್ಯಾಂಡರ್ಡನ್ನು ನಿರ್ಮಾಣ ಮಾಡ್ತು. ನಿಮ್ಮ ಬಿಸ್ನೆಸ್ನಲ್ಲೂ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನನ್ನ ಬ್ರ್ಯಾಂಡ್ ಹೆಸರು ಕೇಳಿದಾಗ ಪ್ರತಿ ಕಸ್ಟಮರ್ಗೂ ಒಂದೇ ಕ್ವಾಲಿಟಿ ನೆನಪಿಗೆ ಬರುತ್ತಾ ಅಂತ. ಯಾಕಂದರೆ ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ಬೆಳೆಯೋದು ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿರುವ ಕಂಪನಿಯಲ್ಲ, ಹೆಚ್ಚು ಕನ್ಸಿಸ್ಟೆನ್ಸಿ ಹೊಂದಿರುವ ಕಂಪನಿ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.